ಅಪ್ಪ ಎಲ್ಲ ಬಿಸ್ನೆಸ್ ಮೇಲೆ ಹಾಕ್ಬಿಟ್ಟಿದ್ದೀನಿ ಕಣಪ್ಪ. ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀನಿ ಕಣಪ್ಪ. ನನ್ನ ಮಾತು ಕೇಳಪ್ಪ. ಮನೆ ದುಡ್ಡು ಏನು ಕಳ್ದಿಲ್ಲ ಕಣಪ್ಪ ನಾನು. ನನ್ನ ಮಾತು ಕೇಳು. ಈಗೇನು ನಿಂಗೆ ದುಡ್ಡು ಬೇಕು ತಾನೆ? ನಾನು ಬಿಸ್ನೆಸ್ ಮಾಡ್ತಿರೋದಕ್ಕೆ ಸಾಕ್ಷಿ ಆಗೈತೆ. ನನ್ನ ತಾಗಿ ಇನ್ನೂ 2 ಲಕ್ಷ ರೂಪಾಯಿ ಕಾಸೈತೆ ಕಣಪ್ಪ. 2 ಲಕ್ಷ ಬೇಕಾ ನಿನಗೆ? ನಿನಗೆ ಬ್ಯಾಂಕ್ ಅಕೌಂಟ ತೋರಿಸ್ತೀನಿ ಕಣಪ್ಪ. ನಾನು 10 ರೂಪಾಯಿ 20 ರೂಪಾಯಿ ಎಲ್ಲಪ್ಪ ಮಾಡ್ತಿರೋದು. ಲಕ್ಷ ಬಿಸ್ನೆಸ್ ಮಾಡ್ತಿದ್ದೀನಿ ಕಣಪ್ಪ. ಲಕ್ಷ ಅಂದರೆ ನೀನೇ ಯೋಚನೆ ಮಾಡಪ್ಪ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು. ಸರಿನೇ ನೋಡಪ್ಪ, ನೀನು ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ. ಮಗ ಹಾಳಾಗೋಗ್ಬಿಟ್ಟವನೇ ಅಂತ ಹೇಳ್ಬಿಟ್ಟು ಬಿಸ್ನೆಸ್ಗೆ ಅಂತ ಸಾಲ ಮಾಡಿದೆ ಕಣಪ್ಪ. ತೀರಿಸ್ಕೋಬೇಕು. ಅಷ್ಟೊತ್ತಿಗೆ ಅಪ್ಪ ಕೇಳಲಿಲ್ಲ. ಅವನವನೆಲ್ಲ ಕೊಯ್ಲ್ವನ್ ಪಾಪಣ್ಣ ಕೊಂತ್ರಿ ನನ್ನ ಮಗ. ಅವ್ನು ಕೇಳಲಿಲ್ಲ ಕಣಪ್ಪ. ಏನು ಮಾಡ್ತೀಯ? ನನ್ನ ಮನೆ ಬಿಡಿಸ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಮಾರ್ಬಿಟ್ಟ ಬುಡೈದ. ಬಿಡಪ್ಪ, ನಾನು ಅದಕ್ಕೆ ಹೋದ್ರಲ್ಲಿ 3 ಪ್ಲೆಕ್ಸ್ ಮನೆ ಕಟ್ಟಣ ಅಂತ ಹೇಳ್ಬಿಟ್ಟು ಸುಮ್ಕೆ ಇದ್ದೀನಿ ಕಣಪ್ಪ. ಹ್ಞೂನ್ರಿ, ನಿಮ್ಮ ಮಗ ಭಾಳ ಒಳ್ಳೇನು. ನೀವು ತಿಳ್ಕೊಳಕ್ ಹೋಗ್ಬೇಡಿ. ನನ್ನ ಮಗನ ಮೇಲೆ, ನನ್ನ ಮಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವ್ನು ಗೊತ್ತಾ? ಬುಡಿ ಮನೆ ತಾನೇ ಹೋಗಿದ್ದು. ಮಗ ಬಿಸ್ನೆಸ್ ಮಾಡ್ತಾವನೆ ಪಾಪ, ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಎತ್ತಿಕತ್ತವನ್ರಿ. 2 ಲಕ್ಷ ರೂಪಾಯಿ ಅಕೌಂಟಾಗೆ ಐತೆ, ಅವನ ಅಕೌಂಟಾಗೆ. ನೀನಿಯ ಬೇಕಾದ್ರೆ ನಿಮಗೆ ತೆಕ್ಕಬಿಟ್ಟು ಬಂದು ಕೊಡ್ತಾನೆ. ನಾವೇನು ಕಳ್ದಿಲ್ಲ ರೀ ಅಂತಾರಲ್ರಿ ನಾವು. ಈ ಊರಾಗೆಲ್ಲ ಮಾನ ಮರ್ವಾದಿ ಕಳೆದ್ಬಿಟ್ರಿ, ಹಿಟ್ಟಾಡಿಸ್ಕೊಂಡು ಹೊಡೆದ್ಬಿಟ್ರಿ ಊರೆಲ್ಲ. ನನಗೆ ಶಾನೆ ನೋವಾಯ್ತೈತೆ. ಊರೆಲ್ಲ ಹಿಟ್ಟಾಡ್ಸಿದ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಏನು ಬೇಜಾರಿಲ್ಲ, ಗಂಡ ಅಲ್ವಾ, ಸರಿ ಬಿಡಿ, ಬೇಜಾರೇನು ಮಾಡ್ಕೊಳಕ್ಕಿಲ್ಲ. ನಾನು ನನ್ನ ಮಗ 2 ಪ್ಲೆಕ್ಸ್ 3 ಪ್ಲೆಕ್ಸ್ ಮನೆ ಕಟ್ಬಿಟ್ಟು ನಿಮ್ಮನ್ನೇ ಕರಿತೀವಿ. ಬೇಕಾದ್ರೆ ನೀವು ದುಬೈಗೆ ಹೋಗಿ ಬಾ, ಹೋಗಿ. ನಾನು ಮತ್ತೆ ದುಬೈಗೆ ಹೋಗ್ಬಾರ್ದು ಅಂತ ನೆನೆಯ ಇಲ್ಲಿಗೆ ಬಂದು ನಿಂತಿರೋದು. ಮತ್ತೆ ದುಬೈಗೆ ಕಳಿಸ್ತಾಳು. ದುಬೈಗೆ ನಾನು ಯಾಕೆಲ್ಲ ಹೋಗ್ಲಿ ದುಬೈಗೆ? ಇನ್ನೊಂದ್ಕಿತ ನನಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ದುಬೈಗೆ ಹೋಗೋಕೆ. ನಾನು ಹೋಗೋಕ್ಕಿಲ್ಲ ಇನ್ನ. ಸರಿ ಬಿಡು, ಆಗಿದ್ದಾಗೋಯ್ತು. ಮನೆದೆಲ್ಲ ಆಳ್ಬಿದ್ದೋಗ್ಲಿ. ನಾನು ದುಡ್ಡು ಹಾಕಿದ್ನಲ್ಲ ಅದೇನೋ ಇದು ಎಷ್ಟು ಎಕರೆ ಜಮೀನು ತಗೊಂಡೆ ಅಂದರೆ 3 ಎಕರೆನೋ 4 ಎಕರೆನೋ ಜಮೀನು ತಗೊಂಡಿದ್ದೀನಿ ರೀ ಅಂತ ಹೇಳ್ದಲ್ಲ. ಸರಿ ನೋಡಿ, ಆ ಜಮೀನನ್ನ ತೋರಿಸು. ಜಮೀನು ನೀನೇ ಹೇಳ್ದಲ್ಲೇ ಎಷ್ಟು ಎಕರೆ? 3 ಎಕರೆನೋ 4 ಎಕರೆನೋ ತಗೊಂಡಿದ್ದೀನಿ ರೀ ಊರಾಗೆ ನೀನು ಅಂತ. ನಾನು ಕಾಸು ಕಳ್ಸಿದ್ನಲ್ಲ ನಿನ್ಗೆಲ್ಲನೂ. ನೀನೇ ತಗೊಂಡೆ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ. ಬಾ ತೋರಿಸು. ನಾನಿನ್ನ ಯಾ ದುಬೈಗೆ ಹೋಗಲ್ಲ, ಎಲ್ಗೂ ಹೋಗಕ್ಕಿಲ್ಲ. ಇನ್ನ ನಾನಿನ್ ಏನಿದ್ರು ಇನ್ನ ಇಲ್ಲೇ ನಿಂತ್ಕೊಂಡು ವ್ಯವಸಾಯ ಮಾಡಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಇನ್ನೇನಿದ್ರು ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ತೀನಿ. ನೋಡಿ ತೋರ್ಸು. ಬೋರ್ಗೀರ್ ಹಾಕಿಸ್ಬಿಟ್ಟು ಎಲ್ಲನೂ ಹೆಂಗೋನೋ ಜಮೀನಾಗೆ ಬೆಳೆ ಬೆಳ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ತಗೆ. ಅದೇನೋ ಮಗ ಬಿಸ್ನೆಸ್ ಮಾಡ್ಕೊಂಡಿರ್ಲಿ, ನಾವೇನೋ ನಮ್ಮ ಕೈಲಾದ್ರು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ. ನೋಡಿ ಹೋಗೋಣ. ಹೌದಪ್ಪ, ಹೌದೌದೌದು. ಸರಿ ಬರ್ರಿ, ಇನ್ಯಾಕೆ ತಡ? ಯಾವ ಕಡೆ ತಗೊಂಡಿದ್ದೀರ ತೋರ್ಸ್ ಬರ್ರಿ. ಅಮ್ಮ ಈಗ ಏನು ಮಾಡೋದು? ಅಯ್ಯೋ, ಮನೆ ಇಲ್ಲ, ಏನಿಲ್ಲ, ಮಠ ಇಲ್ಲ, ಜಮೀನಿಲ್ಲ. ಜಮೀನು ದುಡ್ಡೆಲ್ಲನೂ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ನೀನು ನಿಂಗ್ಬಿಟ್ಟು ನೀರು ಕುಡ್ದಂಗೆ ಆಯ್ತು. ಇವಾಗ ಏನು ಮಾಡೋದಮ್ಮ? ಯಾರು ಜಮೀನು ಅಂತ ಹೇಳ್ಬಿಟ್ಟು ಇವಾಗ ತೋರ್ಸೋದು? 1 ರೂಪಾಯಿ ಜಮೀನು ತಗೊಂಡ್ಲಿಲ್ಲ. ನಾನು ಹೇಳ್ದೆ ಅವತ್ತು ತಗೊಳ್ಳೋಣಮ್ಮ ಅಂತಂದ್ರೆ ಬ್ಯಾಡ, ನಾನು ಒಡವೆ ತಗೋತೀನಿ ಅಂತ ಒಡವೆ ತಗೊಂಡಲ್ಲ. ಇವತ್ತು ಒಡವೆನೂ ಇಲ್ಲ, ಇದು ಇಲ್ಲ. ನಿಮ್ಮ ಅಪ್ಪಂಗೆ ಏನ್ಲ ತೋರ್ಸೋದು? ಬೈತಾಯ್ತಲ್ಲ ನನ್ಗಂತೂ. ಹೆಂಗೆ ತೋರ್ಸೋದು? 3 ಎಕರೆ ತೋರಿಸ್ಬಿಡ್ಬೇಕು. ಯಾವ ತೋರ್ಸಲ್ಲ 3 ಎಕರೆಯ? ಯಾವ್ದನ್ನ ಐತೆಲ್ಲ ಊರಾಗೆ? ಯಾರು ಹೇಳ್ದೆ ಕೇಳ್ದೆ ಇರೋರು? ಅಂಥದ್ದು ಯಾವುದೈತಮ್ಮ ಜಮೀನು? ಯಾವ್ದನ ಒಂದು ಇದು ನಮ್ಮದು ಅಂತ ತೋರಿಸ್ಬಿಟ್ಟು ಆಮೇಲೆ ಅಪ್ಪನ ವ್ಯವಸಾಯ ಮಾಡಕ್ಕೆ ಬಿಡಬಾರ್ದು. ಮನೆ ಕೂರಿಸ್ಬಿಡ್ಬೇಕು ಅಪ್ಪನ. ಅಪ್ಪ ಬೇಡ ವ್ಯವಸಾಯ ಮಾಡೋದು ಅಂತ ಏನಾರ ಹೇಳ್ಬಿಟ್ಟು ನೈಸ್ ಮಾಡಬೇಕು ಕಣಮ್ಮ. ಯಾವ್ದನ ಒಂದು ಜಮೀನು ತೋರ್ಸೋಣ ಬಾ. ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನು ಅದೇನೋ ಅಂತಾರಲ್ಲ, ಅಪ್ಪನ ತಿರುಗಿ ಈಗ ತಾನೇ ಮೆಟ್ಟು ನೆಡ್ತಿದ್ದೀನಿ, ತಿರುಗಿ ಇನ್ನೊಂದು ಮೆಟ್ಟು ತಗೊಂಡು ಹೊಡೆಸ್ಕೋಬೇಕೇನೋ? ಅದೆಲ್ಲ ಬೇಕೇ ನಮಗೆ? ಬೇಡ ತಾನೆ ಅದೆಲ್ಲನೂ. ಬಾ ಸುಮ್ಕೆನೇನೆ. ಏಯ್ ಬಾರೆ ಸುಮಾ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ? ಬರ್ರಿ ಬೇಗ. ಅಯ್ಯೋ ಟೇಮ್ ಆಗಕ್ಕಿಲ್ವಾ? ತೋರ್ಸ್ ಬರ್ರಿ, ನಾನು ನೋಡ್ಬಿಟ್ಟು ಹೋಗ್ಬೇಕು ಸರ್ನ. ಅಯ್ಯೋ ಟೇಮ್ ಎಷ್ಟು ಆಯ್ತದೆ? ಅಯ್ಯೋ, ನಿಮ್ಮ ಅಪ್ಪಂತಾಗ ನನ್ನ ಕೈಲೂ ಅದೇ ತಿನ್ನಕ್ಕಾಗಕ್ಕಿಲ್ಲ ಕಣಲ್ಲ. ಯಾರ್ಲಾ ತಿಂತಾರೋ ಅದೇಯ ಪಟ 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 ತರುಮ್ ಡೇಟ್ ಹಾಕ್ಬಿಟ್ಟು ಕೊಟ್ಬಿಡ್ತಾರಲ್ಲ. ಯಾಕ್ಲ ಬೇಕು ನಂಗೆ ಇದೆಲ್ಲನೂ? ನಿನ್ನಿಂದ ನಿನಗೆ ಎಲ್ಲಾಗಿದ್ದು ಬಡ್ಡಿ ನನ್ನ ಮಗನೇ. ನೋಡಿ ಹೋಗೋಣ, ಯಾವ್ದನ ಒಂದು ಕಂಡೋರ್ ಜಮೀನು ತೋರ್ಸೋಣ. ಬಾಮ ನೋಡಪ್ಪ, ಇದೇನೇನಿಯ ನಮ್ದು 3 ಎಕರೆ ಜಮೀನು. 3 ಎಕರೆ ತಗೊಂಡಿದ್ದೀವಿ. ಹೊಸಿ ಶಾನೆ ರೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಭೂಮಿ ಥರ ಇತ್ತು. ಯಾರನ್ನೂ ಇದು ಮಾಡಿಲ್ವಲ್ಲ, ಉಳುಮೆ ಮಾಡಿಲ್ವಲ್ಲ, ಅದಕ್ಕೆ ನೀನು ಹಿಂಗೆ ಆಗ್ಬಿಟ್ಟೈತೆ. ನೀನೇನು ಇದ್ರಾಗೆ ನೀ ಬೆಳೆ ಬೆಳೆಯೋದೇನು ಬೇಡಪ್ಪ. ಸುಮ್ಮನೆ ಜಮೀನ್ ಥರ ಇರಲಿ ಅಂತ ಹೇಳ್ಬಿಟ್ಟು ಇಕ್ಕಿದ್ದೀನಿ ಅಷ್ಟೇನೇನೆ. ಅಯ್ಯೋ, ನಂದು ಅಂತ ನನ್ನ ದುಡಿಮೆಗೆ ಅಂತ ಹೇಳ್ಬಿಟ್ಟು ಸ್ವಂತ ಭೂಮಿ ಆಯಿತು. ನನ್ನ ದುಡಿಮೆದು ಭೂಮಿ. ಅಪ್ಪ ನೆನೆಸ್ಕೊಂಡ್ರೆ ಖುಷಿ ಆಗ್ತದೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ದುಬೈನಾಗೆ ಸಾರ್ಥಕ ಆಗೋಗ್ಬಿಡ್ತು ನನಗಂತೂ. ಇಂಥ ಒಳ್ಳೆ ಜಮೀನು ಸಿಗ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಂಥ ಒಳ್ಳೆ ಜಮೀನು ಸಿಕ್ಬಿಡ್ತು ನನಗಂತೂ. ಜೀವನದಾಗೂ ಕನಸಾಗೂ ಅನ್ಕೊಂಡಿರಲಿಲ್ಲ. ಒಂದು ಬೋರ್ ಹಾಕಿಸ್ಬಿಟ್ಟು ನೀರು ಇದು ಮಾಡ್ಬಿಟ್ಟು ಆಮೇಕಿಂದ ನೋಡೋಣ, ಬೆಳೆಗಿಲೆ ಬೆಳ್ಕೊಂಡು ಎಲ್ಲ ಇದು ಬಿಡೋಣ. ಸದ್ಯ ಜಮೀನನ್ನ ತೆಗ್ದಿದ್ದೀರ ನನ್ನ ಪುಣ್ಯಕ್ಕೆ. ಅಪ್ಪ ಈ ವ್ಯವಸಾಯ ಅದೇನಂತಾರಲ್ಲ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಅನ್ನಂಗೆ ವ್ಯವಸಾಯ ಮಾಡ್ಬಿಡ ಕಣಪ್ಪ. ನೀನು ರಾಜ ಥರ ಸುಮ್ಮನೆ ಕೂತಿರ್ಬೇಕು. ನಾನು ದುಡ್ದಾಕ್ತೀನಿ. ನೀನು ವ್ಯವಸಾಯ ಅಂತ ಮೈ ನೋಯಿಸ್ಕೊಂಡು ಮಾಡ್ಕೊಡ್ದು. ನಾನು ದುಡಿಯೋಕ್ಕಿಲ್ವೇ? ನಾನು ಇದ್ರೂ ವ್ಯವಸಾಯ ಯಾಕೆ ಮಾಡ್ಬೇಕು ಹೇಳು? ನೀನು ಏನು ಮಾಡ್ಬೇಡ ಅಲ್ವೇನಮ್ಮ?
ಹ್ಞೂನ್ರಿ, ಏನು ಮಾಡ್ಬೇಡಿ, ನೀವು ಸುಮ್ಕಿರಿ. ನನ್ನ ಮಗ ದುಡ್ಕೊಬಿಟ್ಟು ಬಂದು ಆಗ್ತಾನೆ ಈ ವರ್ಷ ನೀವು ದುಡ್ದಿರೋದೇನೇ ಸಾಕು ಅಲ್ಲಿ ಪಾಪ. ಕಷ್ಟಪಟ್ಟು ದುಡ್ದಿದ್ದೀರಾ. ನೀವು ನೋಡಿದ್ರೆ ಅಯ್ಯಯ್ಯೋ ಪಾಪ ಅಂತ ಅನ್ನಿಸ್ತದೆ. ಹೀಗೆ ಹೇಳ್ತಿದ್ದೀನಿ, ನೀವು ಸುಮ್ಮನೆ ನೆಮ್ಮದೇ ಇರ್ರಿ. ನನ್ನ ಮಗ ದುಡ್ದಾಕ್ತಾನೆ, ತಿನ್ಕೊಂಡು ಉಣ್ಕೊಂಡು ನೆಮ್ಮದೇ ಇರ್ರಿ. ಹ್ಞೂ ನೋಡಿ, ಆಗೋದೆಲ್ಲ ಆಗೋಯ್ತು. ಇವಾಗ ನನ್ನ ಮಗ ಹೆಂಗೋನೂ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೊಂಟವನಿ. ಅದೊಂದು ಮದುವೆ ಮಾಡ್ಬಿಟ್ಟು ಇವ್ರನ್ನ ಬೆಂಗಳೂರಿಗೆ ಸಾಗಾಕ್ಬಿಡೋಣ. ನಾವು ನೀವು ಇಬ್ಬರೇ ತಾನೆ. ನನ್ನ ಮಗ ದುಡ್ದು ಕಳಿಸ್ತಿರ್ತಾನೆ, ತಿನ್ಕೊಂಡು ಉಣ್ಕೊಂಡಿರೋಣ. ನೋಡೆ ಸುಮಾ, ತೋಳಾಗ ಬಲ ಇರೋ ಗಂಟನೂ ದುಡಿಬೇಕಂತೆ, ಸರಿನಾ? ನಂಗೆ ತೋಳಾಗ ಇನ್ನೂ ಬಲ ಶಕ್ತಿ ಎಲ್ಲನೂ ಐತೆ, ನಂಗೆ ದುಡಿಯೋ ತಾಕತ್ತು ಐತೆ, ಎಲ್ಲನೂ ಐತೆ. ನಾನಂತೂ ದುಡಿಯೋಕ್ಕಂತೂ ಶುರು ಮಾಡ್ಕೊಳ್ಳೋದೇನೆ ಇಲ್ಲೂ. ಯಾಕೆ ಬಿಡು, ಅಕ್ಕಿ ರಾಗಿ ಭತ್ತ ಜೋಳ ಆಮೇಕಿಂದ ಬಾಳೆ ಗಿಡ ಎಲ್ಲನೂ ಬೆಳ್ಕೊಳ್ಳೋಣ. ಮನೆಗೆ ತರಕಾರಿ ಬೆಳೆದು ಮಾರಬೇಕು. ನನ್ಗೆ ಏನೇನೋ ಆಸೆ ಐತೆ. ತರಕಾರಿಗಳು ವೆರೈಟಿ ತರಕಾರಿಗಳು ಬೆಳಿಬೇಕು, ಮಾರಬೇಕು ಅಂತ. ಮಾಡೋಣ ರೀ. ಈಗ ಹೆಂಗಿದ್ರು ಗೊತ್ತಲ್ಲ ನಿಮ್ಗೂನುವೆ, ಅವಳು ಹೆಂಗಿದ್ರು ನಿಧಿ ಮನೆ ವಾಪಸ್ ಬರಕಿಲ್ಲ. ನನ್ನ ಮಗಂಗೆ ಇನ್ನೊಂದು ಮದುವೆ ಮಾಡ್ಬಿಡಣ್ರಿ, ಸರಿನಾ? ಡೈವರ್ಸ್ ಪೇಪರ್ ಕಳಿಸ್ಬಿಡೋಣ. ಅಂದ್ರೆ ಮದುವೆ ಆಗಿರೋದಕ್ಕೆ ಏನು ಸಾಕ್ಷಿನೂ ಇಲ್ಲ. ಡೈವರ್ಸ್ ಪೇಪರ್ ಅಂತ ಕಳಿಸ್ಬಿಟ್ರೆ ಆತಾಗ ಹೆಂಗನೂ ಮದುವೆನೂ ಮಾಡ್ದಂಗೆ ಆಯ್ತದೆ. ಏನು ಮಾಡೋಕ್ಕಾಯ್ತದೆ? ಮಗನ ಜೀವನ ಹಾಳಾಗೋಕಾಯ್ತದ? ಸರಿ ಬಿಡ್ಲ ಮಗ, ನೀನು ಏನು ಮಾಡೋಕ್ಕಾಯ್ತದೆ? ಸರಿ ಬಿಡು, ನೀನು ಭಾಳ ಇಷ್ಟಪಟ್ಬಿಟ್ಟಿದ್ಯಾ ಅನ್ನಿಸ್ತದೆ. ಇನ್ನು ಆ ಹುಡುಗಿನೂ ಹತ್ರ ನಾನು ಮಾತಾಡ್ದೆ ನಿಧಿ ಹತ್ರ. ಆ ಹುಡುಗಿನೂ ಬರೋಕ್ಕಿಲ್ಲ ಅಂತ ಹೇಳ್ತು. ಸರಿ, ಯಾವುದೋ ಒಂದು ನೀನೇನಿಯ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ. ನಿನ್ನ ಆಸೆ ಯಾಕೆ ಬೇಡ ಅನ್ಲಿ? ಸರಿ ಬಾ, ಹುಡುಗಿನೊಂದು ಕಿತ್ತ ಕರ್ಸು, ಮಾತಾಡೋಣ. ಹುಡುಗಿಯವ್ರ ಅಪ್ಪನ್ನ ಎಲ್ಲರೂ ಕರ್ಸು. ಮಾತಾಡ್ಬಿಟ್ಟು ಮದುವೆ ಮಾತುಕತೆಯ ಇದು ಮಾಡೋಣ. ಹುಡುಗಿನೊಂದು ಕಿತ್ತ ಮನೆ ಕರ್ಸು. ಅವ ನಿಜನಾ? ಸರಿ ಕಣಪ್ಪ, ಆಯ್ತು. ಸರಿ ಕಣಪ್ಪ, ನೀನು ಇಷ್ಟು ಸುಲಭವಾಗಿ ಒಪ್ಕತಿ ಅಂತ ಅನ್ಕೊಂಡಿರಲ್ಲ ಕಣಪ್ಪ. ಸಮಂತ ಬೋಲ್ ಒಳ್ಳೇಳು ಕಣಪ್ಪ. ಸಮಂತ ಎಂಥ ಒಳ್ಳೇಳು ಅಂತಂದ್ರೆ ಅಂಥ ಒಳ್ಳೇಳು ಕಣಪ್ಪ. ಆಯ್ತು ಕಣಪ್ಪ, ನೀನು ಹೇಳ್ದಂಗೆ ಆಯ್ತು ಕಣಪ್ಪ. ಹುಡುಗಿನ ಕರ್ಕೊಂಬಿಟ್ಟು ಬರ್ತೀನಿ, ಅವ್ರ ಅಪ್ಪನೂ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ತೀನಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಮುಗಿಸ್ಕೊಬಿಡೋಣ, ಸರಿನಾ? ಸರಿ ಆಯ್ತು, ನಾನು ಹೊಲನೆಲ್ಲ ಒಂದು ರೌಂಡ್ ಹೊಡ್ಕೊಬಿಟ್ಟು ಬರ್ತೀನಿ. ನೀವು ಹೋಗಿರ್ರಿ ಮಂತಕ್ಕೆ. ಈ ಜಮೀನು ನೋಡ್ತಾ ಇದ್ರೆ ನನಗೆ ಇನ್ನೂ ಇಲ್ಲೇ ಕುಂತ್ಕೊಂಡು ಖುಷಿಯಾಗಿ ಇಲ್ಲೇ ನಿಮ್ಮದೇ ಮನೆಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ನನ್ನ ಜಮೀನಲ್ವಾ, ಅದಕ್ಕೇನೆ. ಸರಿ ಕಣಪ್ಪ, ಆಯ್ತು. ನೀನು ಓಡಾಡ್ಕೊಂಬಿಡ್ಪ, ಎಷ್ಟು ದೂರ ಬೇಕೋ ಅಷ್ಟು ದೂರ ರೌಂಡ್ಸ್ ಹೊಡಿ, ಸರಿನಾ? ನಾವು ಹೊರಡ್ತೀವಿ. ಇಲ್ಲೊಂದು ಒಳ್ಳೆ ಬೋರ್ ಕೊರಿಸ್ಬೇಕಲ್ಲ. ಬೋರ್ ಕೊರಿಸ್ಬಿಟ್ಟು ಹೆಂಗನೂ ಎಲ್ಲ ಸರ್ವ್ ಮಾಡಬೇಕು. ಅಮ್ಮ, ಅಪ್ಪಂಗೆ ಊಸಿನೂ ತಲೆನೇ ಇಲ್ವಲ್ಲಮ್ಮ? ಯಾಕ್ಲಾ? ಇದು ಆಶಿ ಶಾರದಿ ಅವ್ರ ಜಮೀನು ತಾನೇ ಇದು. ಅದೇನೋ ಪ್ಯಾಕ್ಟ್ರಿ ಕಟ್ತೀನಿ ಅಂತ ರೆಡಿ ಮಾಡ್ತಾವನಲ್ಲ ಇದನ್ನ, ಆ ಜಮೀನು. ಇದನ್ನ ತೋರಿಸಿದ ತಕ್ಷಣನೇ ನಮ್ಮಪ್ಪ ಅದು ಹಂಗೆ ಮೂ ಅಂತ ಒಪ್ಕೊಬಿಡ್ತು. ಆಸ್ತಿ ಪತ್ರ ತೋರಿಸ್ರಿ, ಆಸ್ತಿ ಪತ್ರನಾಗೆ ಏನೈತೆ ತೋರಿಸ್ರಿ, ಯಾರ ಹೆಸರನಾಗ ಐತೆ ತೋರಿಸ್ರಿ ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳಲಿಲ್ವಲ್ಲಮ್ಮ ಅಪ್ಪ. ಅಪ್ಪ ದಡ್ಡ ಅಲ್ದಿದ್ದೀನಿ, ನೀನು ಬುದ್ಧಿವಂತನೇನಪ್ಪ. ಅಯ್ಯೋ, ಒಳ್ಳೆ ದಡ್ಡನ ಮದುವೆ ಮಾಡ್ಕೊಬಿಟ್ಟಿದ್ಯಾ ನೀನಂತೂ. ನಾವು ಹೇಳಿದ್ದೆಲ್ಲ ನಂಬ್ಕೊಂಡು ಕುಂತ್ಕೊಳ್ಳೋಕ್ಕೆ. ಶಾರದಿ ಅವ್ರ ಜಮೀನು ಇದೆಯಲ್ಲನೂ. ಅಯ್ಯಪ್ಪ ದೇವ್ರೆ, ನಗ ಬರ್ತೈತಿ. ಅವ್ರಂತೂ ಜಮೀನಾಗ ವ್ಯವಸಾಯ ಮಾಡಕ್ಕಿಲ್ಲ ಬಿಡು. ನೋಡೋಣ, ಒಳ್ಳೆ ಡೀಲ್ ಮಾಡ್ಕೊಳ್ಳೋಣ. ಆ ಶಾರದಿ ಅರ್ಥಕ್ಕೆ ಹೋಗ್ಬಿಟ್ಟು ನಾವೇ ವ್ಯವಸಾಯ ಮಾಡ್ತೀವಿ, ನಿಮಗೆ ಕಾಸು ಕೊಡ್ತೀವಿ ಅಂತ ಏನಾರ ಒಂಚೂರು ಸುಳ್ಳು ಹೇಳ್ಕೊಂಡು ಏನೋ ಇದು ಇಸ್ಕೊತಾರಲ್ಲ ಕೋರ್ಗೆ ಅಂತ ಹೇಳ್ಬಿಟ್ಟು ಇಸ್ಕೊಳ್ಳೋಣ. ಬಾ, ಅಪ್ಪ ಬೆಳೆನ ಬೆಳ್ಕೊಂಡ್ಲಿ, ಏನಾರ ಮಾಡ್ಕೊಂಡ್ಲಿ, ನಮಗೆ ಯಾಕೆ? ಒಳ್ಳೆ ಐಡಿಯಾ. ಇದನ್ನೇ ಉಪಯೋಗ ಮಾಡ್ಕೊಳ್ಳೋಣ. ಇರು, ನಡಿ ಹೋಗೋಣ, ಡೀಲ್ ಮಾಡ್ಕೊಳ್ಳೋಣ.